ಅದಕ್ಕೆ ಹಿಂದ ಪಂಚ ಪ್ರಥಮ ಇದ್ರಾಗ ಇಂದ್ರಿಯಾರ್ಥ ಪ್ರಮಾಣಜನ್ಯ ಯಥಾರ್ಥ ಜ್ಞಾನಕ್ಕೂ ಪ್ರಮಾ ಕೈ ಯಥಾರ್ಥ ನಾವು ಜರ ಇರ್ಲಿಲ್ಲ ಅಂದ್ರೆ ಭ್ರಮನು ಇಂದ್ರಿಯಜನ್ಯ ಅಂತ ಹೇಳ್ತಾರಲ್ಲ ನಿಮ್ ಕೆಲವು ಜನ ಯಥಾರ್ಥ ಯಥಾರ್ಥ ಬರೀ ಅಂತ ಹೇಳಿದಲ್ಲ ಅದ್ರ ಸಲುವಾಗಿ परंतु ब्रह्म ज्ञान का कारण जो इंद्रिय सो ब्रह्म ज्ञान का केवल कारण तो कही है ब्रह्म ज्ञान का केवल कारण या इंद्रिय ब्रह्म ज्ञान का कारण चल जाओ परंतु प्रमाण नहीं परंतु हाँ प्रमाण अल्लाह प्रमाण नहीं कही कायते प्रमा का असाधारण कारण प्रमाण कहिए हंग ब्रह्म का असाधारण कारण ಅಂತ ಹೇಳ್ತೀರೇನು ಹೇಳಕ್ ಬರ್ತೇನು ಬ್ರಹ್ಮಕ್ಕೆ ಅಸಾಧಾರಣ ಕಾರಣ ಹೇಳಕ್ ಬರ್ತೇನು ಹೇಳಕ್ ಬರಲ್ಲ ಅದಕ್ಕೆ ನಾವು ಅದಕ್ಕೆ ಪ್ರಮಾಣ ಅನ್ನಲ್ಲ ಹೆಂಗ ಪ್ರಮಾಕ ಅಸಾಧಾರಣ ಕಾರಣ ಪ್ರಮಾಣ ಕೈಯೇ ಹಂಗ ಬ್ರಹ್ಮಕ ಅಸಾಧಾರಣ ಕಾರಣ ಅಂತ ಹೇಳಿ ಬರ್ತೇನು ಅದಕ್ಕೆ ನಾವು ಅದಕ್ಕೆ ಪ್ರಮಾಣ ಅಂದಿಲ್ಲ ಅಂತ ಹೇಳ್ತಾರು ತಿಳಿತಾ ಈಗ ಬ್ರಹ್ಮಜ್ಞಾನ ಕಾ ವಿಚಾರ ಈಗೇನ್ ಹೇಳ್ತಾರ ಈಗ ಬರ್ರಿ बावीस 22 पेज नंबर तेरी 22 नंबर ज्ञान हाँ बस पेज नंबर हाँ 12 हेडिंग मुगद हाँ 17 तक नड़ीता ब्रह्म ज्ञान का विचार ये ब्रह्म ज्ञान हाँ ब्रह्म ज्ञान स्मृति ज्ञान ब्रह्म ज्ञान ಒಂದು ಬ್ರಹ್ಮ ಜ್ಞಾನ ಜ್ಞಾನ ಮೂರೇ ನಾಕಿಲ್ಲ ಜ್ಞಾನ ಮೂರೇ ಹೌದಿಲ್ಲ ಒಂದು ಪ್ರಮಾಜ್ಞಾನ ಒಂದು ಬ್ರಹ್ಮಜ್ಞಾನ ಒಂದು ಸ್ಮೃತಿ ಜ್ಞಾನ ಅದು ಯಾವ ಜ್ಞಾನ ಇದ್ರೂ ಕೂಡ ಮೂರು ಜ್ಞಾನದಾಗ ಅವರು ನಿಮ್ಗೆ ಹೇಳೋದು 14 ಜ್ಞಾನ ಅಂತ ಹೇಳಿ 14 ಜ್ಞಾನ ಈ 6 ಪ್ರಮಾಣದಿಂದ ಉತ್ಪನ್ನವಲ್ಪಟ್ಟಂತ 6 ಪ್ರಮಾಜ್ಞಾನ ಅದರ ಒಳಗ ಸುಖ ದುಃಖ ಜ್ಞಾನ ಈಶ್ವರ ಜ್ಞಾನ ಎರಡಕ್ಕ ಕೆಲವರು ಪ್ರಮಾ ಅಂದ್ರು ಕೆಲವರು ಯಥಾರ್ಥ ಅದಾವ ವೇದಾಂತಿಗಳು ಪರಂತು ಪ್ರಮಾಣ ಬೇಡ್ರಿ ಯಾಕಂದ್ರೆ ಯಾವ ಇಂದ್ರಿಯನ್ ಹುಟ್ಟಿಲ್ಲ ಹೌದೇನಿಲ್ಲ ಪ್ರಮಾಣ ಜನ ಹುಟ್ಟಿಲ್ಲ ಪ್ರಮ ಇಲ್ಲ ಭ್ರಮ ದೋಷ ಇಲ್ಲ ಅವು ಭ್ರಮದಿಂದ ಹುಟ್ಟಿಲ್ಲ ಯಥಾರ್ಥ ಅಂತೇವು ಖರೆ ಅದಕ್ಕೆ ಪ್ರಮಾಣ ಅಲ್ಲ ಯಥಾರ್ಥ ಅಪ್ರಮ ಅಜ್ಞಾನ ಕಾಲದಲ್ಲಿ ಯಾವುದು ಬಾಧ ಆಗುವುದಿಲ್ಲೋ ಅದಕ್ಕೆ ನಾವು ಯಥಾರ್ಥ ಅಂತೇವು ಇಷ್ಟೇ ಅದಿಲ್ಲ ಅಂಟು ಒಟ್ಟ 14 ಜ್ಞಾನ ಇರಲಿ ಪ್ರಮಾಜ್ಞಾನ ಬ್ರಹ್ಮಜ್ಞಾನ ಮತ್ತು ಸ್ಮೃತಿ ಜ್ಞಾನ ಒಟ್ಟು ಚಿದಾಭಾಸ ಮತ್ತು ಸಾಕ್ಷಿ ಆಶ್ರಿತ ಜ್ಞಾನ ಒಂದು ಸಾಕ್ಷಿ ಮತ್ತು ಪರಮಾತ್ಮ ಆಶ್ರಿತವಾಗಿನೇ ಇರ್ತಾವ ಈ ಬ್ರಹ್ಮಜ್ಞಾನದು ವಿಚಾರ ಮಾಡ್ತಾ ಇದ್ದಾನೆ ವಿರೋಧ ಪರಿಹಾರ ವಿಚಾರ ಪ್ರಮಾಣೇನ ತತ್ವ ಪರೀಕ್ಷಾ ವಿಚಾರ ತಾತ್ಪರ್ಯ ನಿರ್ಣಯ ಅನುಕೂಲ ಯುಕ್ತಿ ಅನುಸಂಧಾನ ವಿಚಾರ ಪ್ರಮಾಣೇನ ತತ್ವ ಪರೀಕ್ಷಾ ವಿಚಾರ ಆಯ್ತು ಈಗ ನ್ಯಾಯಮತ के अनुसार ब्रह्म की रीति न्याय के अनुसार ಹೇಳ್ತಾರೆ ವೇದಾಂತ ಮತಾನುಸಾರವಾಗಿಲ್ಲ हाँ न्याय मत के अनुसार ब्रह्म की रीति न्याय मतानुसार अंदर ಕೂಡ ನವೀನ್ ನ್ಯಾಯಿಕ ದಿರೀತಿಕಾರ ಶಿರೋಮಣಿ ಭಟ್ಟಾಚಾರ್ಯ ಮತಾನುಸಾರವಾಗಿ ಯಾನ್ರಿ ಭೀಮಾಶಂಕರ್ ಅವರೇ ಇದು ಯಾರ ಮತ ಅಂತ ಕೇಳಿದ್ದಾದ್ರೆ ನ್ಯಾಯಿಕರಣದಲ್ಲಿ ನವೀನ್ ನ್ಯಾಯಿಕ ಮತ್ತು ಅದರ ಒಳಗ ಆ ನವೀನ್ ನ್ಯಾಯಕ ಯಾರು ಮತ್ತು ಅದರ ಗಂಗೇಶ್ ಭಟ್ ಉಪಾಯ ದಿರೀತಿಕಾರ ಶಿರೋಮಣಿ ಭಟ್ಟಾಚಾರ್ಯನ ಮತ ಇದು ಐತಿಲ್ಲ ನಿಮಗ ವಿಚಾರ ಸಾಗರ ಕೇಳಿದವ್ರಿಗೆ ಸ್ವಲ್ಪ ಗುರ್ತಾಗ್ತದ ವಿಚಾರ ಸಾಗರದಲ್ಲಿ ಅನ್ಯತಾ ಖ್ಯಾತಿ 3 ಮಂದಿ ಹೇಳ್ಕೊಂಡು ಬಂದಾರ ವಿಚಾರ ಸಾಗರದಲ್ಲಿ ಅನ್ಯತಾ ಖ್ಯಾತಿ ಗುರ್ತಾಗ್ತದ ನಿಮ್ಗ ಅಂದ್ರ ಅನ್ಯತಾ ಹಾ 3 ಮಂದಿ ಹೆಂಗ ಪ್ರಾಚೀನ ಗೌತಮ ಏನಂತಾನ ಬಜಾರ್ದಾಗ ಬೆಳೆ ಐತಿ ಬಜಾರ್ದಾಗ ಬೆಳೆ ಸತ್ತಿನೇ ಐತೇನೆ ಆದ್ರೂ ಆ ಬಜಾರ್ದ ಬೆಳೆ ಮುಂಭಾಗದಲ್ಲಿ ಇರುವ ಶುಕ್ತಿಯಲ್ಲಿ ತೋರುತ್ತದೆ ಹುತ್ತಿನಲ್ಲಿ ಬೆಳೆ ಸತ್ಯ ಐತಿ ಹಾಮ ಸತ್ಯ ಐತಿ ಹುತ್ತಿನಲ್ಲಿ ಪರಂತು ಇಲ್ಲಿ ಮುಂಭಾಗದಲ್ಲಿ ತೋರ್ಲತಿ ಹಿಂಗ ಪ್ರಾಚೀನ ನ್ಯಾಯಿಕ ಗೌತಮ್ ಹೇಳ್ತಾ ಇದ್ದಾನೆ ಗಂಗೇಶ ಭಟ್ ಉಪಾಧ್ಯಾಯ ಅಂತನ ಆ ಶುಕ್ತಿನೇ ಬೆಳೆ ಹಾಕಿ ತೋರ್ಲಕತ್ತ ವಿಚಾರ ಸಾಗರದ 3 ಮಂದಿ ಹೇಳ್ಯಾರಲ್ಲಿ ವಿಚಾರ ಸಾಗರ ಒಳಗ ಹಾ
ಅಂದ್ರೆ ಶುಕ್ತಿನೇ ಬೆಳೆಯಾಗಿ ತೋರ್ಲಿಕ್ಕೆ ಜ್ಞಾನಾಧ್ಯಾಸ ಹೇಳ್ತಾನವ. ಜ್ಞಾನಾಧ್ಯಾಸ. ಈಗ ಇವ ಏನ್ ಹೇಳಕತ್ತ ನೀವ ನವೀನ್ ನೈಯಾಯಿಕ ದಿದಿತಿಕಾರ ಶಿವಮಣಿ ಭಟ್ಟಾಚಾರ್ಯ ಏನು ಕಿ ದೇಶಾಂತರದಲ್ಲಿ ಇರುವ ಯಾನ ಬೆಳ್ಳಿ ಅದಲ್ಲ, ಆ ಬೆಳ್ಳಿಯಲ್ಲಿ ಇರುವ ಬೆಳ್ಳತ್ವ ಮುಂಭಾಗದಲ್ಲಿ ಇರುವ ಶುಕ್ತಿಯಲ್ಲಿ ತೋರುತ್ತದೆ. ಬೆಳ್ಳಿಯಲ್ಲಿರುವ ಬೆಳ್ಳತ್ವ ಶುಕ್ತಿ, ಈ ಮುಂಭಾಗದಲ್ಲಿ ಶುಕ್ತಿ ಅದ, ದೇಶಾಂತರದಲ್ಲಿರುವ ಬೆಳ್ಳಿಯಲ್ಲಿರುವ ಬೆಳ್ಳತ್ವ ಮುಂಭಾಗದಲ್ಲೂ ಶುಕ್ತಿಯಲ್ಲಿ ತೋರುತ್ತದೆ ಅಂತ ಯಾರು ದಿದಿತ್ಕಾರ ಶಿವಮಣಿ ಭಟ್ಟಾಚಾರ್ಯ ಅಂತ ಹೇಳ್ತಾ ಇದ್ದಾನೆ. ಅದಕ್ಕ ವೇದಾಂತಿಗಳು ಏನ್ ಕೇಳಿದ್ರು, ಅಲ್ಲ ಯಾವ ಕಾಲದಾಗ ಜ್ಞಾನ ಹೆಂಗಿರ್ತ ಹಂಗ ವಿಷಯ ಇರ್ತಾವ. ಜ್ಞಾನ ಘಟದು, ಆ ಘಟತ್ವದ ಜ್ಞಾನ ಆಗಲ್ಲ. ಘಟದ ಜ್ಞಾನ ಘಟ ವ್ಯಕ್ತಿದೊಡನೆ ಮೊದಲ ಇಂದ್ರಿಯ ಸಂಯೋಗ ಆದ ನಂತರ ಆ ಘಟತ್ವದ ಕೂಡ ಸಂಬಂಧ ಆಗಿ ವಿಶೇಷಣ ಜ್ಞಾನ ಕೂಡಿ ಅದ ರಜತತ್ವ ವ್ಯಕ್ತಿ ಇವು ಎರಡೂ ಇಂದ್ರಿಯ ಸಂಯೋಗ ಆದರನೆ ರಜತತ್ವ ವಿಶಿಷ್ಟ ರಜ ಜ್ಞಾನ ಆಗ್ತದೆ ವೇದಾಂತಿಗಳು. ನೀ ರಜತಿ ವ್ಯಕ್ತಿಗಳನ್ನೇ ಇಂದ್ರಿಯ ಸಂಬಂಧ ಹೇಳಲ್ಲ. ರಜತ ವ್ಯಕ್ತಿದೊಡನೆ ಇಂದ್ರಿಯ ಸಂಬಂಧ ಐತೇನು? ಸರ್ಪತ್ವದೊಡನೆ ಹೇಳ್ಕತ್ತಿದ್ದಿಲ್ಲಿ, ಸರ್ಪತ್ವದೊಡನೆ ವೇದಾಂತಿಗಳು ಒಂದು ಖಂಡನ ಮಾಡ್ಯಾರ. ಅಲ್ಲೇ ಅನ್ಯತಾಕೆ ಹಚ್ಚಿದಾಗ ಅಲ್ಲಿ ಬರ್ತದೇನಿಲ್ಲ ಅಂತೂ ದಿದಿತಿಕಾರ ಶಿರೋಮಣಿ ಭಟ್ಟಾಚಾರ್ಯ ಅಂತ ಹೇಳ್ತಾನ ಈ ಮುಂಭಾಗದಲ್ಲಿರುವ ಶುಕ್ತಿಯಲ್ಲಿ ರಜತತ್ವದ ಸ್ಮೃತಿ ಹೇಳ್ತಾನ, ರಜತತ್ವ ಜ್ಞಾನ. ಅದಕ್ಕ ಆ ಶುಕ್ತಿನೇ ಬೆಳ್ಳತ್ವ ರೂಪದಿಂದ ಜ್ಞಾನ ಆಗ್ತದ. ಇವ್ರು ಹೇಳಿದ್ರು ಬೆಳ್ಳಿ ಮತ್ತು ಬೆಳ್ಳತ್ವ ರಜತತ್ವ ಇದು ವಿಶೇಷಣ, ರಜತ್ ಇದು ವಿಶೇಷ. ಈ ರೀತಿ ಎರಡೂ ಕೂಡ್ಕೊಂಡಿದ್ದಾಗ ಆ ರಜತತ್ವ ವಿಶಿಷ್ಟ ರಜತ ಜ್ಞಾನ ಆಗ್ತದೆ. ವಿಶೇಷ ಜ್ಞಾನ ಕಾರಣ. ಹಿಂಗ ವೇದಾಂತಿಗಳು ಮೊನ್ನೆ ಸರ್ಪತ್ವ ಜೋಡಣೆ ಇಂದ್ರಿಯ ಸಂಬಂಧ ಇಲ್ಲ ಅಂದ್ಮೇಲೆ ಜ್ಞಾನ ಹೆಂಗ್ ಹೇಳ್ತೀರಿ ನೀವು? ಹೆಂಗ್ ಹೇಳ್ತೀರಿ ಅಂದ ಕೂಡಲೇ ಅವ್ರು ನೇಕದಾಗ ಏನ್ ಹೇಳಿದ್ರು, ಯಾವ ರೀತಿ ನೀವು ಲೌಕಿಕ ಸಂಬಂಧಗಳು 6 ಹೇಳಿರಿ. ಲೌಕಿಕ ಸಂಬಂಧ 6 ಯಾವು ಸಿದ್ಧಾರೂಢ? ಲೌಕಿಕ ಸಂಬಂಧಗಳು 6 ಹೇಳಿ ಅದೇ ಇರ್ತಕ್ಕಿಂತ ಅರ್ಧದ ಹೀಗೆ ಮುಗಿತು. ಮಾನಸ ಪ್ರಮಾಣದಾಗೆ ಮುಗಿತು. ಮಾನಸ ಪ್ರಮಾಣದಾಗ ಹಿಡಿದು ಪೈಲಾಡ್ದ ಅದೇ ಹೇಳ್ಕೊತ ಹೊಂಟಾರ ನಿಮ್ಗ. ಲೌಕಿಕ ಸಂಬಂಧಗಳು 6 ಹಿಂಗನ ಹೇಳ್ಬೇಕೀಗ. ಈಗ ಪ್ರತ್ಯಕ್ಷ ಪ್ರಮಾಣ ಹಿಡಿದು ಶ್ರೋತ್ರ ತ್ವಚ ಚಕ್ಷು ಜಿಹ್ವ ಗ್ರಹಣ ಮಾನಸದಾಗ ಸ್ವಲ್ಪ ವ್ಯತ್ಯಾಸ ಅದ. ಜ್ಞಾನತ್ವದೊಡನೆ ಜ್ಞಾತತ್ವದೊಡನೆ ಜ್ಞಾನದೊಡನೆ ಈ ರೀತಿಯಿಂದ ಅವರು ಅನೇಕರು ಸ್ವಲ್ಪ ಅಂದ್ರೆ ವಿಪರೀತ ಅದ. ಆದ್ರೂ ಎಲ್ಲರೂ ಶ್ರೋತ್ರಜ ತ್ವಾಚ ಗ್ರಹಣ ರಾಸನ ಪ್ರತ್ಯೇಕ ಸಂಬಂಧಗಳಿಲ್ಲ. ಘಟದೊಡನೆ ನೇತ್ರದ ಸಂಯೋಗ ಸಂಬಂಧ, ಘಟದೊಡನೆ ನೇತ್ರ ಸಂಯೋಗ ಸಂಬಂಧ. ಆ ಘಟದಲ್ಲಿ ಇರುವ ರೂಪಗುಣ ಮತ್ತು ಆ ರೂಪದಲ್ಲಿ ರೂಪತ್ವ ಜಾತಿಯದೊಡನೆ ಸಮವಾಯ ಸಂಬಂಧ. ಆ ರೂಪದಲ್ಲಿರುವ ರೂಪತ್ವ ಜಾತಿಯದೊಡನೆ ಸಂಯುಕ್ತ ಸಮವೇತ ಸಮವಾಯ ಸಂಬಂಧ. 4 ಅದು ಇಲ್ಲ. ಇನ್ನ ನ್ಯಾಯಿಕರು ಶ್ರೋತ್ರಜ ಪ್ರಮಾಣ ಹೇಳುವಾಗ ಅದು ಏನೋ ದ್ರವ್ಯ ಅಲ್ಲ, ಆದ್ರಿಂದ ಸಂವೇತ ಸಮವಾಯ ಸಂಬಂಧ ಸಮಯ ಸಂಬಂಧ ಹಿಂಗ 6 ಲೌಕಿಕ ಸಂಬಂಧ. ಇವೆಲ್ಲ ಹಿಂದೆ ಹೋಗಿ ಅದೇ ಇಲ್ಲ, ಇವೇ ಲೌಕಿಕ ಸಂಬಂಧ 6. ಇವಾಗ ಲೌಕಿಕ ಸಂಬಂಧ ಅಂತಾರಿ. ಇಲ್ಲ, ಇವಾಗ ಲೌಕಿಕ ಸಂಬಂಧ ಅಂತ ಹೇಳ್ತಾರೆ. ಇವು 6 ಲೌಕಿಕ ಸಂಬಂಧ. ಹ್ಯಾಂಗ ಲೌಕಿಕ 6 ಸಂಬಂಧಗಳಿರುವ ಅದೇ ರೀತಿ ನ್ಯಾಯಿಕರು ಅಲೌಕಿಕ ಶೂನ್ಯಕ್ಕೆ 3 ಸಂಬಂಧ ಅದಾವ. ಯಾವ್ರಿ ಭೀಮಶಂಕರ? ಸಾಮಾನ್ಯ ಲಕ್ಷಣ, ಜ್ಞಾನ ಲಕ್ಷಣ, ಯೋಗಜ ಧರ್ಮ ಲಕ್ಷಣ. ಈ ಅಲೌಕಿಕ ಸಂಬಂಧ. ಈ ಅಲೌಕಿಕ ಸಂಬಂಧದಿಂದ ದೇಶಾಂತರದಲ್ಲಿ ಇರುವ ಬೆಳ್ಳತ್ವದು
ಮುಂಭಾಗದಲ್ಲಿ ಸುಕ್ತಿಯಲ್ಲಿ ಜ್ಞಾನ ಆಗ್ತದ, ಅಲೌಕಿಕ ಸಂಬಂಧ ಹೇಳ್ತೇವೆ ನಾವು. ಅದು ನೀವು ವೃತ್ತಿ ಪ್ರಭಾಕರ 293 ಪೇಜ್ ಮೇಲೆ ಆ ಅನ್ಯತಾ ಖ್ಯಾತಿದು ಅವ್ರು ಹೆಂಗ್ ಹೇಳ್ಯಾರ, ಇವ್ರು ಹೆಂಗ್ ಖಂಡನ ಮಾಡ್ಯಾರ. ವೃತ್ತಿ ಪ್ರಭಾಕರ್ 293 ಪೇಜ್ ಬರೀ ಆದ್ರ, ಇಲ್ಲಾಂದ್ರ ಅಂದ್ರೆ ಈ ಏನ್ ನವೀನ್ ನೈಯಾಯಿಕ ದಿದಿತಿಕಾರ ಶಿರೋಮಣಿ ಭಟ್ಟಾಚಾರ್ಯ ಈ ಸದ್ಯ ಇಟ್ಟು ಹೇಳ್ಯಾನ ಸರ್ಪತ್ವದು ಶುಕ್ತಿಯಲ್ಲಿ ಜ್ಞಾನ, ರಜತತ್ವದು ಮುಂಭಾಗದಲ್ಲಿರುವ ಶುಕ್ತಿ ಹೇಳ್ಯಾನವ. ಆದರೂ ಇದು ನಿಮ್ದು ಯೋಗ್ಯ ಅಲ್ಲ. ಪರ ಅವ್ರದ ರೀತಿ ಏನು, ಯಾವ ರೀತಿ ಲೌಕಿಕ ಸಂಬಂಧಗಳು ಆರಿರುವೋ ಅದೇ ರೀತಿ ಅಲೌಕಿಕ ಸಂಬಂಧನೂ ಮೂರದಾವು. ಸಾಮಾನ್ಯ ಲಕ್ಷಣ, ಜ್ಞಾನ ಲಕ್ಷಣ, ಅದೇ 293 ಪೇಜ್ದಾಗ ಸಿದ್ಧಾರೂಢ 293 308 293 ಹೋದ್ರಿ. ज्ञान के हेतु षड्विध लौकिक और त्रिविध अलौकिक. ಹಾ ಲೌಕಿಕ ಷಟ್ವಿಧ, ಅಲೌಕಿಕ ತ್ರಿವಿಧ. 293 ಹಾ ಸಾಮಾನ್ಯ ಲಕ್ಷಣ, ಜ್ಞಾನ ಲಕ್ಷಣ, ಯೋಗಜ ಧರ್ಮ ಲಕ್ಷಣ. ಸಾಮಾನ್ಯ ಲಕ್ಷಣ, ಜ್ಞಾನ ಲಕ್ಷಣ, ಯೋಗಜ ಧರ್ಮ ಲಕ್ಷಣ. ಒಂದು ಘಟದ ಜ್ಞಾನ ಆದ್ಕೊಳ್ಳೆ ಘಟದಲ್ಲಿ ಘಟತ್ವ ಐತೇನಿಲ್ಲ. ಒಂದು ಘಟದ ಜ್ಞಾನ ನಮಗಾಯ್ತಪ್ಪ ಅಂದ್ರ ಈ ಘಟದಲ್ಲಿ ಘಟತ್ವ ಐತೇನಿಲ್ಲ. ಎಲ್ಲ ಘಟಗಳ ದೇಶಾಂತರದಾಗ 8 ಘಟಗಳು ಅದಾವ, ಎಲ್ಲದರ ಘಟತ್ವ ಐತಿ. ಹಿಂಗ ಜ್ಞಾನ ಆಗ್ತದ. ಸುಗಂಧಿ ಚಂದನಂ. ಈಗ ನಾವು ಪೇಪರ್ ಮಿಡ್ ತಗೋತೇವೆ. ಪೇಪರ್ ಮಿಡ್ದಾಗ ನಾವು ನೇತ್ರ ಸಂಯೋಗ ಆದ್ಕೊಳ್ಳೆ ಅದರ ಒಳಗ ಪೇಪರ್ ಮಿಡ್ದಾಗ ರುಚಿ ಐತಿ ಅಂತ ಹಿಂಗ ಜ್ಞಾನ ಇದಕ್ಕೆ ಆಗ್ತದೇನು? ಇದಕ್ಕಾಗ್ತದ. ಪರಂತು ಜ್ಞಾನ ಲಕ್ಷಣ ಸಂಬಂಧದಿಂದ ರುಚಿದಾದು ಜ್ಞಾನ ಆಗ್ತದ. ಹಿಂಗ ಅದು ಅದೇ 293 ಅದು ವಿಸ್ತಾರವಾಗಿ ಹೇಳ್ತದ. ಆಯ್ತಾ? ಅಂತೂ ಇಲ್ಲಿ ನವೀನ್ ನೈಯಾಯಿಕ ಆಗಲ್ಪಟ್ಟಂತ ದಿದಿಕಾರ ಶಿರೋಮಣಿ ಭಟ್ಟಾಚಾರ್ಯದ ಭ್ರಮದ ರೀತಿ ಎಷ್ಟದ ಹೆಡಿಂಗ? 60. 7ನೇ ಪ್ರಕಾಶ ಈಗಿರ್ಲದು. ಮತ್ತೆ ನೋಡ್ರಿ, ಈಗ ನೋಡ್ರಿ, ಇಷ್ಟು ನಿಮ್ಗೆ ಗುರ್ತಾಗ್ಲಿ ಇಷ್ಟ. ಆದ್ರೆ ವೇದಾಂತಗಳು ಅವನು ಖಂಡನ ಮಾಡ್ಯಾರ. ಸರ್ಪ ವಿಶೇಷಣ ಜ್ಞಾನ, ವಿಶೇಷಣ ವಿಶೇಷ ಎರಡು ಕೂಡ್ಕೊಂಡಿದ್ದಾಗೆ ವಿಶಿಷ್ಟ ಜ್ಞಾನ ಆಗ್ತದ. ವಿಶೇಷಣ ಜ್ಞಾನ ಅದು ವಿಶೇಷಕ್ಕೆ ಕಾರಣ ಆಗ್ತದ. ನೀವು ಈ ರಜತ ವ್ಯಕ್ತಿಯೊಡನೆ ಮೊದಲ ಇದೇ ಸಂಬಂಧ, ಅದರಲ್ಲಿ ರಜತತ್ವ ಜ್ಞಾನ ವಿಶೇಷಣ ವಿಶೇಷ ಎರಡು ಕೂಡ್ಕೊಂಡಿದ್ದರನೇ ವಿಶಿಷ್ಟ ಹೇಳಕ್ ಬರ್ತದ. ನೀವು ಡೈರೆಕ್ಟ್ ಸರ್ಪತ್ವದೇ ಜ್ಞಾನ ಹೇಳಿದ್ರ ಅದು ಆಗುವುದೇ ಇಲ್ಲ. ಅವರು ಯಾವುದು ಹೇಳ್ತಾನೆ ಇರ್ತಾಗ ಓದ್ ತೋರ್ಸ್ ನೋಡ್ರ. ಜಾ ಭ್ರಮ ಹೋವೆ ಎಲ್ಲಿ ನ್ಯಾಯಕ ರೀತಿಯಿಂದ ಬ್ರಹ್ಮಜ್ಞಾನ ಹೇಳ್ಕೊತಾ ಇಲ್ವಾ? ನ್ಯಾಯಮತಿಕೆ ಅಂದ್ರೆ ಅದ್ರ ಇದು ಹೇಳ್ದ ಒಂದು ದಿದಿಕಾರ ಶಿರೋಮಣಿ ಭಟ್ಟಾಚಾರ್ಯಂದು ಮತ ಅಂದ್ರೆ ಹೆಂಗಬೇಕು ಅಥವಾ ನವೀನ್ ನ್ಯಾಯಿಕರದು. ಜಾ ಭ್ರಮ ಹೋವೆ ತಹ ನ್ಯಾಯಮತ ಮೇ ಅಂದ್ರೆ ನವೀನ್ ನ್ಯಾಯಮತ ಮೇ ಇವನ ಮತದಲ್ಲಿ यह रीति है दोष सहित नेत्र का संयोग रज्जु से जब होवे तब. दोष सहित हाँ संबंध है. नेत्र का संयोग रज्जु से जब होवे तब रज्जुत्व धर्म से नेत्र का संयुक्त समूह संबंध तो है. ಆ ಬೆಳ್ಳತ್ವ ಹಗ್ಗತ್ವದೊಡನೆ ನೇತ್ರದ ಸಂಯುಕ್ತ ಸಮೂಹ ಸಂಬಂಧ ಏನೋ ಐತಿ. ಆದ್ರೂ ದೋಷದ ಬಲದಿಂದ ರಜ್ಜುತ್ವ ತೋರ್ಲಿಲ್ಲ.
रज्जुत्व तोड़ेंगे तोरलिಲ್ಲ किंतु रज्जु में सर्पत्व भाष्य है रज्जु में सर्पत्व भाष्य है रज्जुत्व में कैसे? ಎಲ್ರಿ रज्जु में सर्पत्व भाष्य है रज्जुत्व में सर्पत्व का मान होने होने लग पड़ता है रज्जु में सर्पत्व भाष्य है रज्जुत्व में सर्पत्व का मान हो गया है ಭಾಷೆ है ಭಾಷೆ ಭಾನ್ ಅಂದ್ರೆ ಜ್ಞಾನ ಆಗ್ತಾ ಐತಿ ಹಿಂಗಾತ ಭಾನ್ ಅಂದ್ರೆ ಜ್ಞಾನ ತೋರ್ಲಕತ್ತೆ ಅದು ಹಾ पण ರಜ್ಜುತ್ವದ ಜ್ಞಾನ ಎಲ್ಲಿ ಆಗ್ತದೆ ನಿಮ್ಗೆ रज्जु ಒಳಗೆ. रज्जुत्व भाषे आहे समूह संबंध ಐತಿ पण रज्जुत्व तोरಲ್ಲ पण ಮ್ಯಾಲೆ ಹೇಳ ನೋಡ್ರಿ रज्जुत्व धर्म से नेत्र का संयुक्त समूह संबंध तो है परंतु दोष के बलते रज्जुत्व भाषे नहीं रज्जुत्व तोरಲ್ಲ रज्जुत्व तोरಲ್ಲ ಇಲ್ಲಿ ಮತ್ತೆ ಏನ್ ತೋರ್ತದ ಸರ್ಪತ್ವ ತೋರ್ತದ ರಜ್ಜುತ್ವ ತೋರಲ್ಲ ಅಲ್ಲಿ रज्जु में सर्पत्व ಹಾ करेक्ट रज्जुत्व तोड़ंगे सर्पत्व ಭಾಷೆನೇ ಅಂತ ಮ್ಯಾಲೆ ಹೇಳಕತ್ತೇನಲ್ಲ रज्जु माಡು. ಸಮೂಹ ಸಂಬಂಧನೂ ಐತಿ ತಿಳಿದ್ರಿ रज्जुत्व भाषे नहीं किंतु मतेनु रज्जु में सर्पत्व भाष्य है रज्जु में सर्पत्व भाष्य है यद्यपि अंतन सर्पत्व से नेत्र का संयुक्त समवाय संबंध है नहीं आ सर्पत्वदೊಡನೆ ನೇತ್ರದು संयुक्त समवाय संबंध ಐತೇನು ಇಲ್ಲವೇ ಇಲ್ಲ तथापि इंद्रिय के संबंध विना ही इंद्रिय के संबंध विना ही दोष बलते सर्पत्व का संबंध रज्जु में नेत्र से प्रतीत हो गया है ಇಂದ್ರಿಯ ಸಂಬಂಧ ಇಲ್ಲದಿದ್ರೂ ದೋಷ ಬಲದಿಂದ ಸರ್ಪತ್ವದ ಸಂಬಂಧ ರಜ್ಜುವಿನಲ್ಲಿ ನೇತ್ರ ಜ್ಞಾನ ಆಗುತ್ತದೆ ಸರ್ಪತ್ವ का संबंध रज्जु में ನೇತ್ರ से प्रतीत हो गया है ಇದರ ಸಲುವಾಗಿ ವೇದಾಂತಿಗಳು ಕೇಳಿದಾಗ ಅವರು ನಾವು ಅಲೌಕಿಕ ಸಂಬಂಧ ಹೇಳ್ತೇವೆ ಅಲೌಕಿಕ ಸಂಬಂಧ ಹೇಳುತ್ತೇವೆ ಈ ಇಷ್ಟರ ಸಲುವಾಗಿ ನೈಯಾಯಿಕರಿಗೆ ವೇದಾಂತಿಗಳು ಆ ಸರ್ಪತ್ವದೊಡನೆ ನಿಮ್ದು ನೇತ್ರ ಸಂಬಂಧ ಇಲ್ಲ ರಜತ ವ್ಯಕ್ತಿದೊಡನೆ ಕದಾಚಿತ ನೇತ್ರ ಸಂಬಂಧ ಇದ್ರ ಆವಾಗ ಮಾತ್ರ ರಜತತ್ವ ಕೂಡ ಸಂಬಂಧ ಆಗ್ತದ ರಜತ ವ್ಯಕ್ತಿದೊಡನೆ ನೇತ್ರದೇ ಸಂಬಂಧ ಇಲ್ಲ ಅಂದ್ಮ್ಯಾಲ ರಜತತ್ವ ಜ್ಞಾನ ಹ್ಯಾಂಗ ಸಂಬಂಧ ಆಗ್ತದೆ ನಿಮ್ಗ ದೂರದದು ರಜತತ್ವ ರಜತದಾಗ ಬೆಳ್ಳಿ ಬಜಾರ್ದಾಗ ಅದ ಆ ಬೆಳ್ಳಿಯಲ್ಲಿ ಬೆಳ್ಳೆತ್ತು ಐತಿ ಬೆಳ್ಳಿಯಲ್ಲಿ ಬೆಳ್ಳೆತ್ತು ಐತಿ ಹೌದಿಲ್ಲ ಪರಂತು ಇಲ್ಲಿ ಮುಂಭಾಗದಲ್ಲಿ ಆ ಬೆಳ್ಳತ್ತು ಜ್ಞಾನ ಹೆಂಗ್ ಹೇಳ್ತೀರಿ ನೀವು ರಜತ ವ್ಯಕ್ತಿ ಜೋಡಣೆ ನಿಮ್ ನೇತ್ರ ಸಂಬಂಧ ಇಲ್ಲ पण ಡೈರೆಕ್ಟ್ ಬೆಳ್ಳೆತ್ತು ಜ್ಞಾನ ಹೆಂಗ್ ಆಗ್ತದ ಅಲೌಕಿಕ ಸಂಬಂಧದಿಂದ ಆಗ್ತದ ಅದಕ್ಕೆ ಅವ್ರು ಏನ್ ಹೇಳಿದ್ರು ಮೊದಲ ಯಾವುದೇ ವ್ಯಕ್ತಿಯ ಜ್ಞಾನ ಆಗ್ಬೇಕಾಗಿದ್ರೆ ಏನ್ರಿ ಅವ ಹಗ್ಗದಲ್ಲಿ ಮೊದಲ ಸರ್ಪ ತೋರ್ಲಾದೆ ಸರ್ಪತ್ವ ಯಾಕೆ ತೋರ್ತು ಶುಕ್ತಿಯಲ್ಲಿ ಮೊದಲ ಬೆಳ್ಳಿ ತೋರ್ಲಾರ್ದೆ ಬೆಳ್ಳೆತ್ತುನೇ ಯಾಕೆ ತೋರ್ತು ಅದಕ್ಕೆ ಅವರೊಂದು ಯಾವುದೇ ವಸ್ತುವಿನ ಜ್ಞಾನದಲ್ಲಿ ಮೊದಲ ವಿಶೇಷಣ ಜ್ಞಾನ ಕಾರಣ ಯಾವುದೇ ವಸ್ತು ತಗೋರಿ ನೀವು ಆ ವಸ್ತುವಿನ ಜ್ಞಾನದಲ್ಲಿ ಯಾವುದೇ ವಸ್ತು ಆ ವಸ್ತುವಿನ ಜ್ಞಾನದಲ್ಲಿ ಮೊದಲ ವಿಶೇಷಣ ಜ್ಞಾನ ಕಾರಣ ಇರುತ್ತದೆ ಆದ್ರಿಂದ ಮೊದಲು ಸರ್ಪತ್ವ ತೋರುತ್ತದೆ ವಿಶೇಷಣ ಸರ್ಪತ್ವ ಯಾವುದೇ ಜ್ಞಾನ ತೋರಿ ಅಂತಾರ ಅವರು ಈಗ ನಿಮ್ಗೆ ಹೇಳ್ತೀನಿ वस्तु के ज्ञान में रज्जु के ज्ञान में विशेषण रज्जुत्व रज्जु विशेष ಅಂದ್ರೆ रज्जुत्व रज्जु ಅಂದ್ರೆ ಯಾವುದೇ ಒಂದು ವಸ್ತುವಿನ ಜ್ಞಾನ में ವಿಶೇಷಣ ಜ್ಞಾನ ಕಾರಣ है ವಿಶೇಷಣ ಅಂದ್ರೆ ಹಾ ವಿಶೇಷ ಯಾವುದು ವಿಶೇಷ ರಜ್ಜು ವಿಶೇಷ ರಜ್ಜು परंतु ಯಾವುದೇ ಜ್ಞಾನ ಆಗಲ್ಕ ಕಾರಣ कोणताही ज्ञान अंतर ಯಾವುದೇ ಜ್ಞಾನ ಆಗಲಿ ನಿಮ್ಗೆ ಈಗ ರಜ್ಜುವಿನ ಜ್ಞಾನ ಅಂತ ತೋರಿ ನೀವು ಅಂತ रज्जु के ज्ञान में ಹೌದಿಲ್ಲ ವಿಶೇಷಣ रज्जुत्व के ज्ञानंकु रज्जुत्व के ज्ञान हेतुता रज्जुत्व ज्ञान ಕಾರಣ ಹೇತು ಮತ್ತೆ ಅದೇ ಅಲೌಕಿಕ ಸಂಬಂಧದಿಂದ ರೀ
ರಜ್ಜುತ್ವ ಜ್ಞಾನ ನಿಮ್ಗೆ ನೇತ್ರ ಸಂಬಂಧ ಇಲ್ಲದಿದ್ರು ಹೆಂಗಾಗ್ತದ? ಅಲೌಕಿಕ ಸಂಬಂಧದಿಂದ ಆತ ತಿಳ್ತೇವಲ್ಲ ನಾವು. ಈಗ ನಿಮ್ಗೆ ಏನ್ ಹೇಳಿದೆ, ಈಗ ಪೇಪರ್ ಮೀಟ್ ಅದೆಲ್ಲ ಅಲ್ಲಿ ವಿಸ್ತಾರವಾಗಿ ನೀವು ಕೇಳಿದ್ರೆ ನಿಮ್ಗೆ ಸಂಶಯ ಹೋಗ್ತಾವ, ಎಲ್ಲ ಗೊತ್ತಾಗಲ್ಲ. ಹೆಂಗ ನಿಮಗೆ ಘಟದಲ್ಲಿ ಘಟತ್ವ ಐತೇನಿಲ್ಲ, ಮುಂಭಾಗದಲ್ಲಿರೋ ಘಟ, ನಿಮ್ ಘಟದಲ್ಲಿ ಘಟತ್ವ ಐತೇನಿಲ್ಲ, ಹಂಗ ಎಲ್ಲ ಘಟಗಳಲ್ಲಿ ಘಟತ್ವ ಐತೆ. ಅದ್ರೊಳಗೂ ಮತ್ತೆ ಅವ್ರಿಬ್ರು ವಾದ ವಿವಾದ ಐತೆ. ಹೆಂಗೀಗ ಪೇಪರ್ ಮೀಟ್ ಜ್ಞಾನ ಲಕ್ಷಣ, ಅದು ಸಾಮಾನ್ಯ ಲಕ್ಷಣ, ಇದು ಜ್ಞಾನ ಲಕ್ಷಣ. ಈಗ ಪೇಪರ್ ಮೀಟ್ ಇಂದ್ರಿಯ ಗೋಚರ ಆಗ್ತದಿಲ್ಲ, ನೇತೀಂದ್ರಿಕ, पण ಒಳಗಿನ ರುಚಿಯಲ್ಲಿ ಜ್ಞಾನ ಆಗ್ತದೆ ನಿಮ್ಗೆ ಆತದ. पण ನೇತೀಂದ್ರಿಯಿಂದ ರುಚಿ ಜ್ಞಾನ ಆತದ ಮೊದಲು ಅನುಭವ ಮಾಡಿದ್ದೆ ಅಂತ ಅಲ್ಲ, ಅವ್ರು ಅದೇ ಅಲೌಕಿಕ ಸಂಬಂಧದಿಂದ ಹೇಳ್ತೇವ್ರಿ ನಾವು. ಹಂಗ ಸರ್ಪತ್ವದ ಜ್ಞಾನ ಇಂದ್ರಿಯ ಸಂಬಂಧ ಇಲ್ಲದಿದ್ರೂ ಕೂಡ ಇಲ್ಲಿ ಸರ್ಪತ್ವದ ಜ್ಞಾನ ನಾವು ಹೇಳ್ತೇವೆ. ಸರ್ಪ ಎಂದು ನೋಡಿದ್ರೆ ಸರ್ಪ ಭ್ರಾಂತಿ ಆಗಲ್ಲ, ಇದು ಅಲೌಕಿಕ ಸಂಬಂಧದಿಂದ ಹೇಳ್ತಾರ. ನಿಮ್ಗೆ ಅಲೌಕಿಕ ಸಂಬಂಧ ಅದು ಜ್ಞಾನ ಇದ್ರೆ ನಿಮ್ಗ ಆ ಸಂಪೂರ್ಣ ಅವ್ರು ಮತ ಸಂಪೂರ್ಣ ಕೇಳಿದ್ರಲ್ಲ ಅಲೌಕಿಕ ಸಂಬಂಧದಿಂದ. ಸಾಮಾನ್ಯ ನಿಮ್ಗೆ ಉದಾಹರಣೆ ಹೇಳೋದನ್ನ ಬರೆಯೋದು, ಪೂರ್ಣವಾಗಿ ಅವ್ರು ಹೇಡಿಂಗ್ ಅವೆಲ್ಲ ಕೇಳಿದ್ರಿ ಅಂದ್ರೆ ನಿಮ್ಗೆ ಸಂಶಯ ಬರಲ್ಲ. ಅಂದ್ರೆ ಹ್ಯಾಂಗೆ ಹೇಳ್ತಾರ ಅವರು. ವಾಸ್ತವಿಕ ವೇದಾಂತಗಳು ಇದು ಸಂಭವಿಸುವುದೇ ಇಲ್ಲ, ನಿಮ್ಮ ಅಲೌಕಿಕ ಸಂಬಂಧ ಸಂಭವಿಸುವುದಿಲ್ಲ ಅಂತ ಹೇಳ್ತಾರೆ. ಅಂದ್ರೂ वस्तु के ज्ञान में ಅಂದ್ರೆ रज्जु के ज्ञान में विशेषण रज्जुत्व के ज्ञानंकु रज्जुत्व के ज्ञान हेतुता ಹೇಳ್ತಿ ನಿಮ್ಗೆ. ಹಂಗ वस्तु के सर्पत्व के ज्ञान में विशेषण सर्पत्व के ज्ञानंकु सर्पत्व के ज्ञान हेतुता. ಸರ್ಪತ್ವ ಕೆ ಜ್ಞಾನ ಹೇತುತ ಅಂದ್ರೆ ಕಾರಣ ಹೌದಿಲ್ಲ. ಹೆಂಗ ನೀವು वस्तु के ब्रह्म के ज्ञान में विशेषण सदादि के ज्ञान को सदादि के ज्ञान विशेषण है ಅಂತ ಹೇಳ್ತೀರಿ ಅಲ್ಲ, ಹಂಗ ನಾವು ಹೇಳ್ತೇವೆ ಅಂತ ಆಯ್ತಾ. बर सर्पत्व से नेत्र का संयुक्त समवाय संबंध है नहीं ಇಲ್ಲವೇ ಇಲ್ಲ. ಆದ್ರೂ ಅವನು ಏನ್ ಹೇಳ್ತಾರೆ ಸಮಾಧಾನ, ಇಂದ್ರಿಯಕ್ಕೆ ಸಂಬಂಧ ವಿನಾಹಿ. ಅವರು ಆ ಸರ್ಪತ್ವದೊಡನೆ ಸರ್ಪದೊಡನೆ ಇಂದ್ರಿಯ ಸಂಬಂಧ ಇದ್ರೆ ಸರ್ಪತ್ವ ಜ್ಞಾನ ಆಯ್ತು. ಪರಂತು ಇಂದ್ರಿಯ ಸಂಬಂಧ ಇಲ್ಲದಿದ್ದರೂ ಕೂಡ ತಥಾಪಿ ಅದೇ ಆ ಹೆಡಿಂಗ್ ತೆಗೀರಿ ಇದ್ದೇನ ತೇರವ ಕೆಳಗ तथापि यद्यपि सर्पत्व से नेत्र का संयुक्त समवाय संबंध है नहीं हाँ है नहीं, तथापि इंद्रिय के संबंध विना ही इंद्रिय संबंध इಲ್ಲದಿದ್ರೂ ಕೂಡ दोष बलते सर्पत्व का संबंध रज्जु में नेत्र से प्रतीत हो गए. ಅದೇ ಅಲೌಕಿಕ ಸಂಬಂಧದಿಂದ ಹೇಳ್ತೇವೆ. ಬತ್ತಿದೆ ಅಂದ್ರೆ ನಿಮ್ಗೆ ಧ್ಯಾನದ ಬರಲ್ಲ. ಹಾ ಲೇಟು समझने में जरा देर लगती है. ಅದು ಸಂಪೂರ್ಣ ನಿಮ್ ಪ್ರಕ್ರಿಯೆ ಅವದೆಲ್ಲ ಓದಿರಲ್ಲ ಅಂದ್ರೆ ಇದು ಪ್ರತ್ಯಕ್ಷ ಪ್ರಮಾಣದಾಗ ಸ್ವಲ್ಪ ಇದು ಕೊಟ್ಟರ ಅವರು ವಿಸ್ತಾರವಾಗಿ ನೀವು ದೋನ್ಸೈತೆ ಅವ್ರದ್ದು ಒಂದೊಂದು ಹೆಡಿಂಗ್ ಅದ, ಒಂದೊಂದು ಎರಡೆರಡು ಮೂರು ಹೆಡಿಂಗ್ಗಳು ಜ್ಞಾನ ಲಕ್ಷಣ. ಹಾ ಅಲೌಕಿಕ ಸಂಬಂಧ. ಇದು ನ್ಯಾಯಶಾಸ್ತ್ರಕಾರರು ಬಹಳಷ್ಟು ಓದೋರಿಗೆ ಅವೆಲ್ಲ ತಿಳಿತಾವ. ನಿಮ್ಗ ಓದಿದ ಶುರುವಾತಿ ನೀವು ನಿಷ್ಠ ಹೆಡಿಂಗ್ ಓದ್ರಿ, ಓದಿ ನೀವು ನಾಳೆ ಸ್ವಲ್ಪ ಸಾರಾಂಶ ಹೇಳ್ರಿ ನೀವು ಅಂತ ಹೇಳ್ತೀನಿ. ಓದಿದ್ರು ತಿಳಿಯಲ್ಲ ಜ್ಞಾನ ಲಕ್ಷಣ, ಓದಿದ್ರು ತಿಳಿಯಲ್ಲ. ಹಾ संबंध विना ही दोष बलते सर्पत्व का संबंध रज्जु में नेत्र से प्रतीत होवे है, परंतु जाको दंडत्व की स्मृति पूर्व होवे ताकू रज्जु में दंडत्व भाष्य है. ಯಾವನಿಗೆ ದಂಡತ್ವದ ಸ್ಮೃತಿ ಇರೋದು ಅವನಿಗೆ ಹಗ್ಗದಲ್ಲಿ ದಂಡತ್ವ ತೋರ್ತದ. ಮೊದಲ ಪೂರ್ವ ಸ್ಮೃತಿ ಅವನಿಗೆ ಬೇಕು, ಪೂರ್ವ ಸ್ಮೃತಿ ಅವನಿಗೆ ಇಂದ ಪೂರ್ವ ಅನುಭವ ಹಾ ಬೇಕು. जाको दंडत्व की स्मृति पूर्व होवे ताकू दंड में रज्जु में दंडत्व भाष्य है. जाको सर्पत्व की पूर्व स्मृति होवे
ತಾಕು ರಜ್ಜು ಮೇ ಸರ್ಪತ್ವ ಭಾಷೆ ಹೇ ಅಂದ್ರೆ ಸರ್ಪತ್ವ ವಿಶೇಷಣ, ಸರ್ಪ ಇದು ವಿಶೇಷ ಅಂದ್ರೆ ಅವರು ವಸ್ತುವಿನ ಜ್ಞಾನದಲ್ಲಿ ಮೊದಲ ವಿಶೇಷಣ ಜ್ಞಾನ ಕಾರಣ, ವಸ್ತುವಿನ ಜ್ಞಾನದಲ್ಲಿ ಮೊದಲ ವಿಶೇಷಣ ಜ್ಞಾನವೇ ಕಾರಣದಂತ ನ್ಯಾಯಶಾಸ್ತ್ರಕಾರ ದೀದಿತ್ಕಾರ ಶಿವಮಣಿ ಭಟ್ಟಾಚಾರ್ಯ ಹೇಳಿದ್ರು. ಅದಕ್ಕೆ ಈಗ ವಸ್ತುಕ್ಕೆ ಜ್ಞಾನವೇ ವಿಶೇಷಣ ಜ್ಞಾನಕ್ಕೂ ಹೇತುತ ಅಂದ್ರೆ ನ್ಯಾಯಿಕರ ಮತದಲ್ಲಿ ಅವರು ಬ್ರಹ್ಮ ಇಂದ್ರಿಯಜನ್ಯ ಅಂತ ಹೇಳ್ಯಾರ. ವಾಸ್ತವ ಬ್ರಹ್ಮ ಇಂದ್ರಿಯಜನ್ಯ ಇಲ್ಲ. ಆ ಬ್ರಹ್ಮ ಸಿದ್ಧ ಮಾಡುವ ಸಲುವಾಗಿನೇ ಈಗ 4ನೇ 14ವ ಹೆಡಿಂಗ್ ಹೇಳೋರಿದ್ದಾರೆ. ಹೆಂಗ್ ಬ್ರಹ್ಮಜ್ಞಾನದಲ್ಲಿ ವಿಶೇಷಣ ಜ್ಞಾನ ಕಾರಣದ, ಬ್ರಹ್ಮಜ್ಞಾನದಲ್ಲಿ ಶೂನ್ಯಕ್ಕೆ ವಿಶೇಷಣ ಜ್ಞಾನ ಕಾರಣದ ಅಂತನೋ. वस्तु के ज्ञान में विशेषण के ज्ञान को हेतुता जहाँ दोष रहित इंद्रिय ते यथार्थ ज्ञान होवे, दोष रहित ಇಂದ್ರಿಯದಿಂದ ಯಥಾರ್ಥ ಜ್ಞಾನ ಆಗುತ್ತದೆ ಅಂದ್ರೆ ಪ್ರಮಜ್ಞಾನ ಆಗುತ್ತದೆ. ಪ್ರಮಜ್ಞಾನ ರೀತಿ ಏನೈತಿ? ಅಂತಃಕರಣ ವೃತ್ತಿ ನೇತ್ರದ್ವಾರ ಹೊರಗೆ ಹೋಯ್ತಪ್ಪ ಅಂದ್ರ ಆ ವೃತ್ತಿ ಆವರಣ ಭಂಗ ಮಾಡುತ್ತದೆ. ವೃತ್ತಿಯಲ್ಲಿದ್ದಂತ ಚಿದಾಭಾಸ ಇದು ಘಟ ಅಂತ ತಿಳಿತಾ ಇದ್ದಾನೆ. ಇದು ಇನ್ನು ನಿಮಗೆ ದೋಷದ ಭ್ರಮದ ರೀತಿನೂ ಗುರ್ತದೆ. ಅಂತಃಕರಣ ವೃತ್ತಿಗೆ ನೇತ್ರದ್ವಾರ ಹೊರಗೆ ಬಂದು ಹಗ್ಗಕ್ಕೆ ಸಂಬಂಧ ಆಗ್ತದ. ಅಲ್ಲಿ ಬಂದಂತಕ್ಕರ ಹಗ್ಗದ ಯಥಾರ್ಥ ಜ್ಞಾನ ಆಗ್ಲಿಲ್ಲ. ಅಂದ್ರೆ ಉಪಯುಕ್ತ ಚೇತನಸ್ಥ ಅವಿದ್ಯೆ ಶೋಭವೆಂದಿ ಆಯುನಾಗರಾಗಿ ಹಾ ವೇದಾಂತಿಗಳದು ಅಂತಃಕರಣ ವೃತ್ತಿ ರಜ್ಜುಕೋವೇನೋ ಸಂಬಂಧ ಆಗೈತಿ, ಸಂಬಂಧ ಆಗೈತಿ, ಹಗ್ಗಕ್ಕೆ ಸಂಬಂಧ ಆಗೈತಿ. ಪರಂತು ಸಂಬಂಧ ಆಗಿದ್ರು ಕೂಡ ಹಗ್ಗದು ಯಥಾರ್ಥ ಜ್ಞಾನ ಆಗಲಿಲ್ಲ. ಯಾಕಂದ್ರೆ ಅಲ್ಲಿ ಮಂದ ಅಂಧಕಾರ ದೋಷ ಐತಿ, ಹೌದಿಲ್ಲ? ಮಂದ ಅಂಧಕಾರ ದೋಷಗಳನ್ನ ಆಗ್ಲಿಲ್ಲ. ಈಗ ಮನುಷ್ಯ ಜನ್ಮ ಬಂದುದೇ ನಾ ಯಾರ ಅಂತ ತಿಳಿಲಿಕ್ಕ, ಹಗ್ಗಕ್ಕೆ ಸಂಬಂಧ ಆಗಿದ್ರು ಹಗ್ಗದ ವಿಷಯ ಜ್ಞಾನ ಆಗಲಿಲ್ಲ. ಯಾಕ? ದೋಷ. ಹಂಗ ಮನುಷ್ಯ ಜನ ಬಂದುದು ಎದಕ್ಕೆ ಕಾರಣ? ನಾ ಯಾರಂದ ತಿಳ್ಕೊಳಕ್ಕೆ ಬಂದುದು, ಪರಂತು ದೋಷ ತಿಳಿಬಿಡುವಂದು, ಹೌದಿಲ್ಲ? ಆದ ನಂತರ ಆ ಯಾನು ಹಗ್ಗ ಉಪಯುಕ್ತ ಚೇತನ ಆಶ್ರಿತ ಇರುವ ಯಾವ ಅವಿದ್ಯ ಅಂದ್ರನೇ ಸ್ಥೂಲ ವಿದ್ಯ, ತಮೋಗುಣ, ಅವಿದ್ಯಾದ ತಮೋಗುಣ ಸರ್ಪಾಕಾರ ಆಯ್ತು. ಆ ಅವಿದ್ಯಾದ ಸತ್ವಗುಣ ಜ್ಞಾನಾಕಾರ ಆಯ್ತು. ಇದಂ ಸರ್ಪ ಇದಂ ರಜತ. ಹಾ ಇದು ಕ್ಷೋಭ ಹೊಂದಿ, ಕ್ಷೋಭ ಹೊಂದಿ. ಹಾ ಇದು ಭ್ರಮದ ರೀತಿ ವೇದಾಂತಿಗಳದು. ठीक है? जहाँ दोष रहित इंद्रिय यथार्थ ज्ञान हुए ता भी विशेषण का ज्ञान हेतु है. ವಿಶೇಷಣ ಜ್ಞಾನ ಅಲ್ಲಿ ನೋಡಿ, ದೋಷ ರಹಿತ ಎಲ್ಲಿ ಜ್ಞಾನ ಆಗುದು ಅಲ್ಲಿ ಆದ್ರೂ ಕೂಡ ತಾ भी विशेषण का ज्ञान हेतु है. याते रज्जु ज्ञान ते पूर्व रज्जुत्व का ज्ञान होवे है. ಆದ್ರಿಂದ ಹಗ್ಗದ ಜ್ಞಾನ ಅವಕ್ಕಿಂತ ಪೂರ್ವದಲ್ಲಿ ರಜ್ಜುತ್ವದ ಜ್ಞಾನ ಆಗುತ್ತದೆ, ರಜ್ಜುತ್ವದ ಜ್ಞಾನ ಆಗುತ್ತದೆ. ಈಗ ಅವರು ಒಂದು ದೃಷ್ಟಾಂತ, ಲೌಕಿಕ ದೃಷ್ಟಾಂತ ಕೊಟ್ಟಿರ್ತಾರೆ ನಿಮ್ಗೆ. ದೃಷ್ಟಾಂತ ಬಳತಾಗ ಅಂದ್ರೆ ಬಹಳ ಪ್ರಕಾರವಾಗಿ ಹೇಳ್ಯಾರ ಅವರು. ನಿಮ್ಗೆ ಓದೋದ್ರ ಸ್ವಲ್ಪ ಬೇಜಾರಾಗ್ಬಿಡ್ತದೆ. ದೃಷ್ಟಾಂತ ಎಲ್ಲ ನಮ್ಮ ಲೌಕಿಕ ದೃಷ್ಟಾಂತದ पण ಒಂದೊಂದು ಪ್ರಕಾರ ಡಬಲ್ ವಿಶೇಷಣ ವಿಶೇಷ ಮತ ವಿಶೇಷ ಮತ ವಿಶೇಷಣ ವಿಶೇಷ ಇವು ಒಂದೊಂದು ಮೂರ್ ಹಾ ಅಂದ್ರೆ ಮೊದಲ ವಿಶೇಷಣ ಜ್ಞಾನ ಆ ವ್ಯಕ್ತಿ ವಿಶೇಷಣ ಯಾವನಿಗೆ ಯಾವ ವಿಶೇಷಣ ಜ್ಞಾನ ಅವನಿಗೆ ಇರುವುದೋ ಅವನಿಗೆ ಆ ವಿಶೇಷಣ ಜ್ಞಾನನೇ ಆಗುತ್ತದೆ ಅಂತ ಅವ್ರದು. ಅದಕ್ಕೆ ಅವರು ಹಿಂಗ 5 ವಿಶೇಷಣಗಳ ಜ್ಞಾನ ಹೇಳ್ಕತ್ತಾರೆ. 5 ವಿಶೇಷಣಗಳು ಜ್ಞಾನ. ಒಬ್ಬ ಬ್ರಾಹ್ಮಣನಿಗೆ ಒಬ್ಬನಿಗೆ ಅವ ಬರೇ ರುಮಾಲು ಉಟ್ಕೊಳ್ಳೋದು ಅವನಿಗೆ ವಿಶೇಷಣ ಜ್ಞಾನದ. ಒಬ್ಬನಿಗೆ ಬಿಳಿ ಅಂಗಿ ವಿಶೇಷಣ ಜ್ಞಾನದ. ಒಬ್ಬನಿಗೆ ಧೋತರ ಅಂಗುದು. ಒಬ್ಬನಿಗೆ ಬ್ರಾಹ್ಮಣದನ ಪರಂತು ಕೈಯಾಗ ದಂಡ ಹಿಡ್ದಾನ. ಹೇಳುವುದೇನು? ಕಂಚುಕವಾಲ
ಅಂದ್ರೆ ರುಮಾಲ್ ವಾಲ, ಕಂಚುಕವಾಲ, ದಂಡವಾಲ, ಇವು 5 ವಿಶೇಷಣಗಳ ಜ್ಞಾನ ಇರೋಣದಿಂದ ಅವರಿಗೆ ಹಂಗ ವಿಶೇಷಣ ಜ್ಞಾನದಿಂದ ಆ ವಿಶೇಷ ಜ್ಞಾನ ಆಗ್ತದ. ಅದಕ್ಕೆ ಇಷ್ಟು ದೃಷ್ಟಾಂತ ಕೊಟ್ಟರು ಅವರು. ಜೊತೆ ನಿಮ್ಗೆ ಆಗಲ್ಲ. ಯಾರಿಗೆ ಯಾವ ವಿಶೇಷಣ ಜ್ಞಾನ ಇರುವುದೋ, ಯಾರಿಗೆ ಯಾವುದು ವಿಶೇಷಣ ಜ್ಞಾನ ಇರೋದು ಅವರಿಗೆ ಆ ವಿಶೇಷಣ ಸಹಿತ ವಿಶೇಷ ಜ್ಞಾನ ಆಗ್ತದೆ. ಜಾತಿ ಆಗತ್ತೇನ್ರಿ? ಇಲ್ಲ ವಿಶೇಷಣ ವಿಶೇಷಣ ಜಾತಿ ಹೆಂಗ್ ಆಗಲ್ಲ. ಇಲ್ಲಿ ಈಗ ಅವ್ರ ಮುಂದೆ ಬ್ಯಾರೆ ಹೇಳೋರದ ಈಗ ಮುಂದಿನ ಹೆಡಿಂಗ್ದಾಗ ವಿಶೇಷಣ. ನೀವು ವಿಶೇಷಣ ಎಲ್ಲಾ ಕಡೆ ಒಂದೇ ಜಾತಿನೇ ತಗೋಬೇಡಿದ್ರಿ. ಎಲ್ಲಾ ಕಡೆ ಒಂದಿಲ್ಲ. ನೋಡ ಮುಂದೆ 15 ಅಂದ್ರೆ ಸಂಬಂಧಕ್ಕೆ ಯಾವುದು ಪ್ರತಿ ಸಂಬಂಧಕ್ಕೆ ಯಾವುದು ಪ್ರತಿ ಇರೋದಿಲ್ಲ ಅದಕ್ಕೆ ವಿಶೇಷಣ ಅನ್ರಿ. ಸಂಬಂಧಕ್ಕೆ ಯಾವ್ದು ಅವನು ವಿಶೇಷ ಇರೋದು ಅದಕ್ಕೆ ಅನಿವಿಗೆ ಅನ್ರಿ. ಈ ಮುಂದೆ ಲಕ್ಷಣ ಹೇಳ್ತಾರ. ಕಾಯ್ತೆ ನೋಡ್ರಿ ಸಿಕ್ಸ. ಅದಾಗ ಅವ್ರು ಈಗ ನಮ್ಗೇನು ಸಿದ್ಧಾಂತಕ್ಕೆ ಏನು ಅನುಕೂಲ 5 ವಿಶೇಷಣ ಜ್ಞಾನ. ಬ್ರಹ್ಮನಲ್ಲಿ ಕೂಡ 5 ವಿಶೇಷಣಗಳ ಜ್ಞಾನ ಅದಾವ. ಸತ್ತು, ಚಿತ್ತು, ಆನಂದ, ನಿತ್ಯ, ಪೂರ್ಣ. ಹಿಂಗ 5 ವಿಶೇಷಣಗಳ ಜ್ಞಾನ. 5 ವಿಶೇಷಣಗಳ ಜ್ಞಾನ ಫಕ್ತ ವೇದಾಂತಿಗೆ ಅಟ್ಟೆ ಐತಿ, ಎಲ್ಲರಿಗಿಲ್ಲ. ಒಬ್ರು ಸತ್ ಅಂತಾರ, ಒಬ್ರು ಸತ್ತು ಚಿತ್ತು ಅಂತಾರ, ಒಬ್ರು ಆನಂದ ಅಂತಾರ, ಒಬ್ರು ನಿತ್ಯ ಅಂತಾರ, ಒಬ್ರು ನಿತ್ಯ ಪೂರ್ಣ ಅಂತಾರ. ಈ ಒಬ್ಬೊಬ್ರು ಹಿಂಗ ಅಂತಾರ. ಎಲ್ಲರೂ ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣ ಅಂತ ಹಿಂಗ ವೇದಾಂತಿಗಳು ಬಿಟ್ಟು ಬಾಕಿದವ್ರು ಅಂದಿಲ್ಲ. ಹಂಗ ಒಬ್ಬೊಬ್ರಿಗೆ ಒಂದೊಂದು ವಿಶೇಷಣಗಳ ಜ್ಞಾನ ಅದ. ರುಮಾಲ್ ಉಟ್ಕೊಂಡು ಬಂದವನೇ ಬ್ರಾಹ್ಮಣ, ಅಂಗಿ ಹಾಕೊಂಡು ಬಂದವನೇ ಬ್ರಾಹ್ಮಣ, ಅದು ಅಷ್ಟೇ ಜ್ಞಾನ ಬರುತ್ತೆ. ಅಟ್ಟೆ ತಿಳಿಸಿಲ್ಲ. ಬಂದವನೇ ಬ್ರಾಹ್ಮಣ. ಈಗ ನಾವು ಸ್ವಲ್ಪ ಓದ್ತಾ ನೋಡ್ರಿ ನೀವು ಅಲ್ಲಿ ನೀವು ಸ್ವಲ್ಪ ಅಲ್ಲೇ ಲಕ್ಷ ಕೊಟ್ಟು ಇಟ್ರಿ ಅಂದ್ರೆ ನಿಮಗೆಲ್ಲ ರುಮಾಲ್ದು ಅಂಗಿದು ಜ್ಞಾನ ಆಗ್ತದೆ. ಇಲ್ಲ ಅಂದ್ರೆ ಬರೇ ನೋಡ್ರಿ ದೃಷ್ಟಾಂತ ನೋಡ್ರಿ. ಶ್ವೇತ ಉಷ್ಣಿಶ್. ಶ್ವೇತ ಉಷ್ಣಿಶ್ ಅಂದ್ರ ಪಾಂಡ್ರ ಫೇಟಾವಲ್ಲ, ಬಿಳಿ ರುಮಾಲುಗಳ. ಶ್ವೇತ ಅಂದ್ರೆ ಬಿಳಿದು, ಏನ್ ಎಲ್ಲ ಬಿಳಿದವ. ಪರಂತು ಯಾನು ಉಷ್ಣಿಶ್ ಅಂದ್ರ ರುಮಾಲ್ ಉಳ್ಳವ, ಪೇಟಾವಾಲ. ಶ್ವೇತ ಕಂಚುಕವಾನ ಅಂದ್ರ ಪಾಂಡ್ರ ಶರ್ಟ್ ವಾಲ. ಶ್ವೇತ ಶ್ವೇತ ಅದ ನೋಡ್ರಿ ಎರಡು. ಪಾಂಡ್ರ ರುಮಾಲ್ ಪೇಟಾವಾಲ. ಪೇಟಾವಾಲ ಅಂದ್ರೆ ರುಮಾಲ್ ಉಳ್ಳವ. ಕಂಚುಕವಾನ್ ಅಂದ್ರೆ ಶರ್ಟ್. ಮುಂದೆ ನೋಡ್ರಿ 3ನೇದು ಎಷ್ಟಿಧರ. ಎಷ್ಟಿಧರ ಅಂದ್ರೆ ಖಟಿಗೆ. ಎಷ್ಟಿಧರ ಬ್ರಾಹ್ಮಣ, ಖಟಿ ಹಿಡಿದಂತ ಬ್ರಾಹ್ಮಣ. ನೇತ್ರ ಸೇ ಸಂಯೋಗ ಹೋವೆ. ನೇತ್ರದಿಂದ ಆ 3 ಜೊತೆಗೆ ಸಂಯೋಗ ಆಯ್ತು. ತಾ ಕದಾಚಿತ್ ಮನುಷ್ಯ ಐಸಾ ಜ್ಞಾನ ಹೋವೆ. ಕದಾಚಿತ್ ನಮ್ಗೆ ಅಂತ ಒಬ್ಬ ಮನುಷ್ಯ ಇದ್ದಾನ. ಕದಾಚಿತ್ ಮನುಷ್ಯ ಐಸಾ ಜ್ಞಾನ ಹೋವೆ. ಕದಾಚಿತ್ ಬ್ರಾಹ್ಮಣ ಹೇ ಐಸಾ ಜ್ಞಾನ ಹೋವೆ. ಕದಾಚಿತ್ ಎಷ್ಟಿಧರ ಬ್ರಾಹ್ಮಣ ಹೇ. ಎಷ್ಟಿ ವೇ ಅಲ್ಲ ನೋಡ್ರಿ ಈ ಕಡೆ ನೋಡ್ರಿ, ಕಡಿ. ಓ ಸ್ವಾಮಿಗಳ ನೀವೆಲ್ಲ ನ್ಯಾಯಕ್ಕ ಓದ್ತಾರೋ. ಎಷ್ಟಿ ಬ್ಯಾರೆ ದಂಡ ಬ್ಯಾರೆ. ಎಷ್ಟಿ ಅಂದ್ರೆ ಎಷ್ಟಿಗಳಲ್ಲ. ಏನ್ರಿ ಎಷ್ಟಿ ಈಗ ಕೈಯಾಗ ಹಿಡಿತು ಎಲ್ಲ ಸಮಷ್ಟಿ ಏನ್ ಎಷ್ಟಿನು ದಂಡನು ಫರಕ್ ಅದ. ಎಷ್ಟಿ ಅಂದ್ರಿ ನೀವು ಎಷ್ಟಿ ಅಲ್ಲ. ಎಷ್ಟಿ ಅಂದ್ರೆ ಕಠಿಣೆ. ಎಷ್ಟಿಗೆ ಹೋಗಿರೇನು? ವ್ಯಷ್ಟಿ ಬೇರೆ, ಎಷ್ಟಿ ಅಲ್ಲ ಎಷ್ಟಿ. ಎಷ್ಟಿ ನೋಡ್ರಿ. ಸ್ವಲ್ಪ ನಿಮ್ ಮೊದಲು ಅವೆಲ್ಲ ಸರಿಯಾಗಿ ಓದ್ ತೋರಿಸ್ತ ಒಮ್ಮ ಎಲ್ಲ ನೀವು ಅಲ್ಲೇ ಲಕ್ಷ ಕೇಳ್ರಿ. ಎಷ್ಟಿ ಅಂದ್ರೆ ಗೊತ್ತಾಯ್ತಲ್ಲ ಕಟ್ಗಿನೇ. ಕೈಯಾಗ ಎಲ್ಲ ಮಾಡ್ಕಿಸ್ಕೊಂಡು ದಂಡ ಕಟ್ಟಿಗೆ ಸಾಮಾನ್ಯ ಎಲ್ಲ ಕಟ್ಟಿಗೆನೇ ಅದಾವ. ಎಲ್ಲ ಸಾಮಾನ್ಯ ದಂಡ ಅಲ್ಲಿಗೆ ಬರಲ್ಲ. ಕೈಯಾಗ ಇಟ್ಕೊಂಡು ದಂಡಿ ಪುರುಷ. ಕಟ್ಟಿಗೆ ದಂಡ ಹಿಡ್ಕೊಂಬಂದನು ದಂಡಿ ಪುರುಷ. ಎಲ್ಲ ಕಡೆ ಕಾಸ್ಟ್ ठीक है। काष्ठ पासन यष्टिधर ब्राह्मण से नेत्र का संयोग होवे ता कदाचित मनुष्य है ऐसा ज्ञान होवे
कदाचित ब्राह्मण है ऐसा ज्ञान होवे कदाचित यष्टिधर ब्राह्मण है ಮೂರನೇ ನೋಡು ಅವು ಒಂದೊಂದೊಂದು ಆಕಡೆ ಹಾಕ್ಲಿಕ್ಕಂಗೆ ನೀವು ಇಲ್ಲ ಶ್ವೇತ ಉಷ್ಣಿಸ್ 1 ಶ್ವೇತ ಕಂಚುಕವಾನ್ 2 ಈ ಯಷ್ಟಿಧರ 3 ತಿಳಿತ್ರಿ ಹಾ ಇಲ್ಲಿ ಇಲ್ಲ ಕದಾಚಿತ್ ಯಷ್ಟಿಧರ ಬ್ರಾಹ್ಮಣ 3 ಕದಾಚಿತ್ ಕಂಚುಕವಾಲ ಬ್ರಾಹ್ಮಣ 4 ಯಷ್ಟಿಧರ ಬ್ರಾಹ್ಮಣದಿಂದಾಗ 2 ವಿಶೇಷಣಗಳದಾವ ಕಂಚುಕವಾಲ ಬ್ರಾಹ್ಮಣ ಅಂದ್ರ ಇಲ್ಲೂ 2 ವಿಶೇಷಣಗಳಿದಾವ ಐಸಾ ಜ್ಞಾನ ಹೋವೆ ಕದಾಚಿತ್ ಶ್ವೇತ ಕಂಚುಕವಾಲ ಬ್ರಾಹ್ಮಣ ಹೇ ಬಿಳಿ ಒಂದು ಕಂಚುಕು हाँ कंचुक वाला श्वेत कंचुक वाला ब्राह्मण है ऐसा ज्ञान होवे है कदाचित उष्णिस वाला ब्राह्मण है कदाचित उष्णिस फेटा वाला ब्राह्मण है ऐसा ज्ञान होवे कदाचित श्वेत उष्णिस वाला ब्राह्मण है ऐसा ज्ञान होवे है कदाचित उष्णिस वाला कंचुक वाला यष्टिधर ब्राह्मण है ಇಲ್ಲಿ 4 ವಿಶೇಷಣ ಕೊಟ್ರೊಮ್ಮೆ ಯಾವನಿಗೆ 4 ವಿಶೇಷಣ ಜ್ಞಾನ ಅದ ಯಾವನಿಗೆ 4 ವಿಶೇಷಣ ಜ್ಞಾನ ಅದ ಅವನಿಗೇನು ಉಷ್ಣಿಸ್ವಾಲ ಕಂಚುಕವಾಲ ಯಷ್ಟಿಧರ್ ಬ್ರಾಹ್ಮಣ ಐಸಾ ಜ್ಞಾನ ಹೋವೆ ಕದಾಚಿತ್ ಶ್ವೇತ ಉಷ್ಣಿಸ್ವಾಲ ಶ್ವೇತ ಕಂಚುಕವಾಲ ಯಷ್ಟಿಧರ್ ಬ್ರಾಹ್ಮಣ ಐಸಾ ಜ್ಞಾನ ಹೋವೆ ತಾ ಅಲ್ಲಿ ಇಷ್ಟು ವಿಶೇಷಣಗಳ ಜ್ಞಾನ ಹೇಳಿದರು 4 ता नेत्र संयोग तो सारे ज्ञानों का साधारण कारण है ನೇತ್ರ ಸಂಯೋಗ ಏನು ಎಲ್ಲ ಸಾಧಾರಣ ಕಾರಣ ಐತಲ್ಲ ನೇತ್ರ ಎಲ್ಲ ನೇತ್ರ ನೋಡುತ್ತೆ ಎಲ್ಲ ಪೇಟವಲ ನೋಡ್ಲಿ ಕಂಚುಕವಲ ನೋಡ್ಲಿ ನೇತ್ರ ಸಂಯೋಗ ಆಗಲಿಕ್ಕೆ ಬೇಕು ಹೌದಿಲ್ಲ ಕಾರಣ ಹೈ ಜ್ಞಾನೋं की ವಿಲಕ್ಷಣ ಜ್ಞಾನಗಳ ವಿಲಕ್ಷಣ ಕಂಚುಕವಾಲ ಉಷ್ಣಿಸುವಾಲ ಎಷ್ಟಿದರ ಇವು ಜ್ಞಾನ ವಿಲಕ್ಷಣ ಎಲ್ಲ ಬೇರೆ ಬೇರೆ ತಾಮೇ ಯೇ ಹೇತು ಹೈ ಅದಕ್ಕೆ ಯಾನ್ ಕಾರಣ ಜಾ ಮನುಷ್ಯತ್ವ ರೂಪ ವಿಶೇಷಣ ಕಾ ಮೊದಲು ಮನುಷ್ಯ ಅಂದ ನೋಡ್ರಿ ಎಕ್ಸಾಮ್ 2ನೇ ಲೈನ್ದಾಗ ಹತ್ತೇನು ಒಂದ್ ಹಾಕತ್ತೇನು ಮನುಷ್ಯ ಎಲ್ಲಾ ಜ್ಞಾನಗಳಿಗೆ ಸಾಧಾರಣ ಕಾರಣ ನೇತ್ರ ಸಂಯೋಗ ಎಲ್ಲದ್ರಾಗ ಐತಿನೇ ನೇತ್ರ ಸಂಯೋಗ ಆಗ್ಲಾರ್ದೆ ಜ್ಞಾನಿ ಆಗಲ್ಲ ನೇತ್ರ ಸಂಯೋಗ ಆಗ್ತದ ಆದ್ರೂ ಆ 5 ಜ್ಞಾನಗಳದ ವಿಲಕ್ಷಣಕ ಕಾರಣ ಯಾನು ಅದು ಹೇಳ್ತಾನ जहाँ मनुष्यत्व रूप विशेषण का ज्ञान नेत्र का संयोग होवे ಮನುಷ್ಯತ್ವ ರೂಪ ವಿಶೇಷಣ ಜ್ಞಾನ ಅವನಿಗೆ ಇರಬೇಕು ವಿಶೇಷಣ ಜ್ಞಾನ ಮತ್ತೆ ನೇತ್ರದ ಸಂಯೋಗ ಆಗಬೇಕು ತಾ ಮನುಷ್ಯ ಹೇ ತಾ मनुष्य है ऐसा चाक्षुष ज्ञान होवे है जहाँ ब्राह्मणत्व का ज्ञान नेत्र संयोग होवे ता ब्राह्मण है ऐसा चाक्षुष ज्ञान होवे जहाँ यष्टि और ब्राह्मणत्व का ज्ञान नेत्र संयोग होवे ता यष्टिधर ब्राह्मण है यष्टिधर ब्राह्मण है ऐसा चाक्षुष ज्ञान होवे है ಕಣ್ಣಿನಿಂದ ಹಿಂಗ ಜ್ಞಾನ ಆತ ಅಂತ ಹೇಳ್ಬೇಕನವ ನೇತ್ರದಿಂದ ಹಿಂಗ ಜ್ಞಾನ ಆತಾವ ಜಹಾ ಕಂಚುಕ कंचुक ब्राह्मणत्व रूप 2 विशेषण का ज्ञान हाँ ಎರಡು ವಿಶೇಷಣೆ ಕಂಚುಕ ಮತ್ತು ಬ್ರಾಹ್ಮಣತ್ವ ಕಂಚುಕತ್ವ हाँ ब्राह्मणत्व रूप 2 विशेषण का ज्ञान और नेत्र का संयोग होवे ता कंचुक वाला ब्राह्मण है कंचुक वाला ब्राह्मण है ऐसा चाक्षुष ज्ञान होवे जहाँ श्वेतता विशिष्ट ನೋಡಿ ಬಿಳಿ ವಿಶಿಷ್ಟ ಕಂಚುಕ ರೂಪ ವಿಶೇಷಣ का ಯಾರು ಬಿಳಿದು ಮತ್ತು ಕಂಚುಕ ಯಾರು ನೋಡಿ ಶ್ವೇತ ಕಂಚುಕ पांढरा शर्ट वाला बिड़ी शर्ट वाला श्वेतता विशिष्ट कंचुक रूप विशेषण का और ब्राह्मणत्व रूप विशेषण का ज्ञान नेत्र का संयोग होवे ता श्वेत कंचुक वाला ब्राह्मण है श्वेत कंचुक वाला ऐसा चाक्षुष ज्ञान होवे जहाँ उष्णीश ब्राह्मणत्व रूप 2 विशेषण का ज्ञान होवे
ಮತ್ತ ವಿಶೇಷಣ ಬೇಕಲ್ರ ವಿಶೇಷಕತೆ ಶ್ವೇತ ಉಷ್ಣಿಷ ಉಷ್ಣಿಷತ್ವ ಬ್ರಾಹ್ಮಣತ್ವ ಗುಣ ಅಂದ್ರೆ ಇಲ್ಲಿ ಶ್ವೇತತಾ ವಿಶಿಷ್ಟ ಉಷ್ಣಿಸ ರೂಪ ವಾಲ ವಾಲ ಉಷ್ಣಿಸ ವಾಲ ಉಷ್ಣಿಷತ್ವ ಬೇಕಲ್ಲ ವಿಶೇಷಣ ಎರಡನ್ನಕತ್ತಾರಲ್ರಿ ಅವ್ರು ಹಾ ನೋಡ್ರಿ ಉಷ್ಣಿಷತ್ವ ಮತ್ತು ಬ್ರಾಹ್ಮಣ ನಿಮ್ಮಲ್ಲಿ ಏನ್ ಕೊಟ್ರ उष्णिशत्व पड़ा उष्ण कोठा हाँ श्वेतता विशिष्ट उष्णी स्वरूप विशेषण का ज्ञान और ब्राह्मण स्वरूप विशेषण का ज्ञान नेत्र का संयोग होवे ता श्वेत उष्णिस वाला ब्राह्मण है ऐसा चाक्षु ज्ञान होवे है ता उष्णिस कंचुक यष्टि ब्राह्मण न इल नोड्रि ब्राह्मणत्व न ಇಲ್ಲ ಬ್ರಾಹ್ಮತ್ವ ಕೆಳಗ ಸಿಕ್ಕಾದಿಲ್ಲ ನಿಮಗೂ ಜ್ಞಾ ಉಷ್ಣಿಸ ಕಂಚುಕ ಯಷ್ಟಿ ಮತ್ತು ಬ್ರಾಹ್ಮಣ ನ ಬೇಕಲ್ಲಿ ಬ್ರಾಹ್ಮಣತ್ವ ನ ಇಲ್ಲ ಹಾ ನಿಮ್ಮಲ್ಲಿ ಅದ ನಿಮ್ಮಲ್ಲಿ ಇರ್ತದೆ ಯಾರೇ ಶಾಸ್ತ್ರಿ ಅವ್ರಿ ಬ್ರಹ್ಮತ್ವ ज्ञान के साथ नेत्र संयोग हो ಬಹಳ ಕೆಳ ಬಂದೇನ एकदम ತಾ ಶ್ವೇತ ಉಷ್ಣಿಸ್ ವಾಲಾ ಬ್ರಾಹ್ಮಣ ಐಸಾ ಚಾಕ್ಷುಷ್ ಜ್ಞಾನ ಹೋವೆ ಸಿಗ್ತಿಲ್ಲ ಅಲ್ಲಿ उष्णिस कंचुक यष्टि ब्राह्मणत्व इन चारी विशेषण का ज्ञान और नेत्र का संयोग होवे ता उष्णिस वाला कंचुक वाला यष्टिधर ब्राह्मण है ನಿಮಗ ಶ್ವೇತ ವಿಶೇಷಣ ಉಷ್ಣಿಸ ಇದು ವಿಶೇಷ ವಿಶಿಷ್ಟ ಜ್ಞಾನ ತಿಳಿದಿಲ್ಲ उष्णिस वाला कंचुक वाला यष्टिधर ब्राह्मण है ಹಿಂಗ ಜ್ಞಾನ ಆಗುತ್ತದೆ ತೀತಳಿ ಬ್ರಾಹ್ಮಣ ಇವರು ಶ್ವೇತ ಇದು ವಿಶೇಷಣ ಉಷ್ಣಿಸ ಇದು ವಿಶೇಷ ವಿಶೇಷ ಶ್ವೇತ ಇದು ವಿಶೇಷಣ ಶ್ವೇ ಹಾ ಬಿಡ್ಬೇಡ್ರ ಐಸಾ ಚಾಕ್ಷುಷ ಜ್ಞಾನ ಹೋವೆ ಹಿಂಗ ಕಣ್ಣಿನಿಂದ ಜ್ಞಾನ ನೇತ್ರದಿಂದ ಚಾಕ್ಷುಷ ಜ್ಞಾನ ಹೋವೆ ज्ञा श्वेतता विशिष्ट उष्णिस विशेषण का श्वेतता विशिष्ट ನೋಡ್ರಿ ಶ್ವೇತತಾ ವಿಶಿಷ್ಟ ಅಂದಾಗ ಶ್ವೇತ ಇದು ವಿಶೇಷಣ ಏನ್ರಿ ಉಷ್ಣಿಸ ಇದು ವಿಶೇಷ ವಿಶಿಷ್ಟ ಜ್ಞಾನ ಐತೆ ನೋಡ್ರಿ ಹೌದಿಲ್ಲ ಇನ್ನು ಶ್ವೇತ ವಿಶೇಷಣ ಕಂಚುಕ ಇದು ವಿಶೇಷ ವಿಶಿಷ್ಟ ಜ್ಞಾನ ವಿಶಿಷ್ಟ ಹೇಳ್ಕತ್ತಾರ श्वेतता विशिष्ट उष्णिस विशेषण का श्वेतता विशिष्ट कंचुक विशेषण का तैसे यष्टित्व विशिष्ट यष्टि ब्राह्मणत्व रूप विशेषण का ज्ञान और नेत्र का संयोग होवे ता श्वेत उष्णिस श्वेत कंचुक यष्टिधर ब्राह्मण है ऐसा चाक्षुष ज्ञान होवे है जिस रीति से जिस जिस विशेषण का पूर्व ज्ञान होवे ಈ ರೀತಿಯಿಂದ ಯಾವ್ಯಾವ ವಿಶೇಷಣ ಎಷ್ಟಿಗೆ ನಾವು ಹೇಳ್ಕೊಂಡು ಬಂದೇವು ಇವೆಲ್ಲ ಎಷ್ಟು ವಿಶೇಷಣಗಳ ಜ್ಞಾನ ಪೂರ್ವ ಜ್ಞಾನ ಅವನಿಗೆ ಇರುವುದೋ ತಿಸ್ ತಿಸ್ ವಿಶೇಷಣ ವಿಶೇಷಣ ವಿಶಿಷ್ಟ का ही इंद्रिय ज्ञान होवे जिस जिस विशेषण का पूर्व ज्ञान होवे ಹಾ ಸರ್ಪತ್ವದ ಮೊದಲು ಅವನಿಗೆ ಪೂರ್ವ ಜ್ಞಾನ ಇದ್ರನೆ ಸರ್ಪತ್ವ ಸ್ಮೃತಿ ಆಗುತ್ತೆ ಅಂತ ಮೊದಲು ಅವ್ರು ನೇಮ ಹೇಳ್ಯಾರ ಹಂಗೆ ಯಾರ್ಯಾರಿಗೆ ಯಾವ್ಯಾವದ ಎಲ್ಲಿ ಯಾವ 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 ಐದು ಅದ ಒಂದೇ ಇದ್ರ ಉಸ್ ಕಿಸ್ ಈಗ ಅಂದ್ರೆ ಅನೇಕ ಇದ್ದು ಅಂದ್ರ ತಿಸ್ ತಿಸ್ जिस जिस विशेषण का पूर्व ज्ञान होवे तिस तिस विशेषण विशिष्ट का ही इंद्रिय ज्ञान होवे जिस जिस विशेषण का पूर्व ज्ञान होवे हाँ जिस जिस ಜಾಗದಲ್ಲಿ ಬರಬೇಕಂತ ಮತ್ತೆ ಅಂದಾಜು ತಿಳಿಬೇಕಾದ್ರೆ ಹೆಂಗ್ ಬರ್ಕೋಬೇಕು ನಿಮಗೆ ತಿಳ್ಕೊಳಕ ಬರೆಯೋದು ಯಾರಿಗೆ ತಿಳಿತಿತ್ತಂದ್ರ
ಯಾಕಂದ್ರೆ ಶಬ್ದ ಜ್ಞಾನ ಅದ್ರದ್ದು ಭಾಷಾ ಜ್ಞಾನ ಸಂಪೂರ್ಣ ಇದ್ದವ್ರಿಗೆ ಭಯ ಇಲ್ಲ. ಹಾ ನಾವು ಅಕ್ಷರ ಜ್ಞಾನ ಮಾಡ್ಕೊಂಬಂತ ನಮ್ಮ ಹೋಗ್ತದ್ರಿ ಮತ್ತ ಅರ್ಥ ಜ್ಞಾನ ಹೋಗ್ತದ. ಏನ್ ಬರ್ದಾರೋ ಏನೋ ತಿಳ್ಕೊಂಡ್ರೆ ತಿಳ್ಕೊಳ್ಳೋ ಸಲೇಕರಿ ಬರೋದು. ಹಾ ಐತಿಲ್ಲ. विशेषण विशिष्ट का ही इंद्रिय से ज्ञान हुए ता इंद्रिय का संबंध तो सारे तुल्य है. तुल्य ಅಂದ್ರೆ ಸಮಾನ ಹೇಳಿದ್ರಲ್ಲ. ಇಂದ್ರಿಯದು ನೇತೇಂದ್ರಿಯ ಎಲ್ಲ ಸಂಯೋಗದ ಎಲ್ಲ ಕಡೆ ನೋಡ್ಲಕ್ಕ ಸಾಮಾನ್ಯ ಎಲ್ಲ ಹೌದಿಲ್ಲ समान है. विशिष्ट प्रत्यक्ष की विलक्षण विशिष्ट ये श्वेत कंचक वाला एष्टि ब्राह्मण यानी विलक्षणದಲ್ಲಿ विशिष्ट प्रत्यक्ष की विलक्षण ताका हेतु विलक्षण विशेषण ज्ञान है. ಅದಕ್ಕೆ ಕಾರಣ ಯಾವುದಂದ್ರೆ ಪ್ರತ್ಯೇಕ ಒಂದೊಂದು ವಿಶೇಷಣಗಳ ಜ್ಞಾನ ಇದು ಕಾರಣ ಇರುತ್ತದೆ. जो विलक्षण विशेषण ज्ञान को कारण नहीं माने तो ವಿಲಕ್ಷಣ ವಿಶೇಷಣ ಜ್ಞಾನ ಆ ವಿಶಿಷ್ಟ ಜ್ಞಾನಕ್ಕೆ ಕಾರಣ ನೀವು ಒಪ್ಪಲಿಲ್ಲ ಅಂದ್ರೆ ನೇತ್ರ ಸಂಯೋಗತೆ ಬ್ರಾಹ್ಮಣಕ್ಕೆ ಸಾರೆ ಜ್ಞಾನ ಸಮಾನ ವಾಚಾಯ್ಯ. ನೋಡ್ರಿ, ಬ್ರಾಹ್ಮಣಂದು ಎಲ್ಲಾ ಜ್ಞಾನಗಳು ನಿಮ್ಗೆಲ್ಲ ಸಮಾನ ಆಗ್ಬೇಕಾಗಿತ್ತು. ಆತದ ನಿಂಗ ಯಾರ್ಯಾರಿಗೆ ಯಾವ್ಯಾವೋ ಪೂರ್ವ ವಿಶೇಷಣ ಜ್ಞಾನ ಇರುವವೋ ಅವರಿಗೇನೆ ಆ ವಿಶೇಷಣ ಸಹಿತ ವಿಶೇಷ ಜ್ಞಾನ ಆಗುತ್ತದೆ. ಜರ್ ಕದಾಚಿತ ನೀವು ವಿಶೇಷಣ ಜ್ಞಾನ ಒಪ್ಪಲಿಲ್ಲ, ನೇತ್ರ ಸಂಯೋಗ ಇದ್ರೂ ಕೂಡ ಎಲ್ಲಗಳ ವಿಶೇಷ ಜ್ಞಾನ ಆಗುವುದೇ ಇಲ್ಲ. जो विलक्षण विशेषण ज्ञान को कारण नहीं माने तो नेत्र संयोगते ब्राह्मण के सारे ज्ञान समान हुआ चाहिए. ಹಾ ಈಗ ಇನ್ನೊಂದು ಅಂದ್ರೆ ನೀವು ಯಾರು ಒಂದೇ ಮೊದಲು ಹೇಳಿದೆ ನೀವು ವೇದಾಂತವು ಬ್ರಹ್ಮ ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣ ಅಂತ ಹೇಳ್ಯಾರ ಅವರು. ಬರೋರು ಎಲ್ಲರೂ ಯಾರ್ಯಾರಿಗೆ ಯಾವ್ಯಾವ ವಿಶೇಷಣ ಅಷ್ಟೇ ಹೇಳ್ಕೊಂಡ್ ಬಂದ್ರ ಅವರು. ಒಬ್ರು ಸತ್ ಅಂದ್ರು ಹೌದಿಲ್ಲ, ಒಬ್ರು ಚಿತ್ತ, ಒಬ್ರು ಆನಂದ, ಒಬ್ರು ಚಿತ್ತ ಆನಂದ, ಒಬ್ರು ನಿತ್ಯ, ಒಬ್ರು ಪೂರ್ಣ. 5 ವಿಶೇಷಣಗಳ ಜ್ಞಾನ ಏಕಕಾಲದಲ್ಲಿ ವೇದಾಂತಿಗಳು ಮಾತ್ರ ಹೇಳ್ಯಾರ. ಸತ್ತು ಬ್ರಹ್ಮ ಹೆಂಗಿದ್ದಾನ, ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣ, ಹಿಂಗ 5 ವಿಶೇಷಣಗಳ ಜ್ಞಾನ. ಹಂಗ ನಿಮಗ ಯಾವನಿಗೆ 5 ವಿಶೇಷಣಗಳ ಜ್ಞಾನ ಇರುವೋ ಅವನಿಗೆ ಮಾತ್ರ ಆಗ್ತದ. ಪರಂತು ಯಾವನಿಗೆ ಈ 5 ವಿಶೇಷಣಗಳ ಜ್ಞಾನ ಇಲ್ಲ. ಹಂಗಾಗಿ ಎಲ್ಲ ಗ್ರಂಥಕಾರಿಗಾದನು ಯಾರು ಸತ್ ಅಂದಾರ ಅವ್ರು ಸತ್ ಅಂದಿಲ್ಲ, ಅವ್ರು ಚಿತ್ ಅಂತಾರ ಜಡ ಚಿದ್ರೂಪ ಒಪ್ಪಿಲ್ಲ. ಅಂದ್ರೆ ವೇದಾಂತಿಗಳ 5ಗಳು ಅದ. ಅದರ ಸಲುವಾಗಿ ಇವು 5 ವಿಶೇಷಣಗಳ ಜ್ಞಾನ ದೃಷ್ಟಾಂತ ನಾವು ಕೊಟ್ಟಿದ್ದೇವೆ ಅಂತ ಹೇಳ್ತಾರ ಚೈತನ್ಯ. ಈ ಇದಕ್ಕೆ ಇನ್ನ ಒಂದು ದೃಷ್ಟಾಂತ ಕೊಡ್ತಾರ ಅವ್ರು. 5ಗಳು ಹೇಳಿದ್ರಿ, ಇಲ್ಲಿ ಬರೀ ಆತ್ಮ ಅನಾತ್ಮ ಎರಡೇ ಇದ್ದಾವ, 5ಗಳು ಯಾಕೆ ಹೇಳಕತ್ತೀರಿ ಅಂದ್ರೆ ಅದರದ್ದು ದೃಷ್ಟಾಂತ ಹೇಳ್ತೇವೆ ಅಂತಾರ.